ಹ್ಞೂ ಅಕ್ಕ, ನೋಡಿಲ್ಲಿ ಬಟ್ಟೆ ಕೂಡಿಸಿ ಇಟ್ಟಿರೋದು ಅವ್ರಿಗೆಲ್ರಿಗೂ. ನಾನು ಈ ಮನೆಗಿರೋದು ಇಷ್ಟ ಇಲ್ಲ, ಅದಕ್ಕೆ ಇರವು ಬರವು ಹಳೆವು ಹೊಸವು ಅಷ್ಟು ಬಟ್ಟೆನೂ ತಂದು ಹೋಗಿ ನೀನು ಕನಕಿ ಅಂತ ಇಟ್ಟು ಹೋದ್ಲು. ಈಗ ನಿಮ್ಮ ಅತ್ತೆ ಇನ್ನೇನು ಮತ್ತೆ ಜಾಲ್ಸ್ ಹಾಕಾಕತ್ತೀನಿ ಒಂದೊಂದು. ಶರಣ್ರಿ, ನಮ್ಮ ಸಾವುಕಾರ ಮಂದಿಗೆ ನಂಗೆ ಗೊತ್ತಿಲ್ಲ. ಬೆಳಗ್ಗೆ ನಾನು ಸ್ವಂತಂದೊಂದು ಸ್ಟೋರಿ ಹಾಕೀನಿ, ನಿಮ್ಗೆ ಅದು ಯಾಕೋ ಇಷ್ಟ ಆಗಿಲ್ಲ, ಭಾಳ ಕಡಿಮೆ ಓಡಿಸಿರಿ. ಏನು ಪ್ರಾಬ್ಲಮ್ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಿಮ್ಗೆ ಮಾತು ಕೊಟ್ಟಿದ್ದೆ ನಾನು ಇನ್ನೊಂದು ವಿಡಿಯೋ ಹಾಕ್ತೀನಿ ಅಂತ. ಯಾರು ನೋಡ್ತೀರಾ ಅವ್ರಿಗೋಸ್ಕರ ಹಾಕೀನಿ. ದಯವಿಟ್ಟು ಆ ಥರ ಮಾಡಬೇಡ್ರಿ. ದಯವಿಟ್ಟು ನೋಡಿರಿ, ನಮ್ಗೆ ಸಪೋರ್ಟ್ ಮಾಡಿ. ಯಾರ್ಯಾರು ಈ ಚಾನಲ್ ನೋಡೋಕತ್ತೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನೋಡಿ, ಲೈಕು ಹೈಪು ಕಮೆಂಟು ಕೊಟ್ಟು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ನೂ ಬೆಳೆಸ್ರಿ ಪ್ಲೀಸ್. ನೀವು ಎಷ್ಟು ಬೇಗ ಬೇಗ ನೋಡಿ ನಂಗೆ ಪ್ರೋತ್ಸಾಹ ಮಾಡ್ತೀರೋ. ನನಗೆ ನೀವು 2 ಅಂದರೂ ಹಾಕಕ್ಕೆ ಮನಸ್ಸಾಗತ್ತಾ, 3 ಅಂದರೂ ಹಾಕಕ್ಕೆ ಮನಸ್ಸಾಗತ್ತಾ. ನಾನು ಆ್ಯಕ್ಚುಲಿ ದಿಟ್ಟ ಹಳ್ಳಿನೂ ಹಾಕೋಣ ಅಂದ್ಕೊಂಡೆ, ಬಟ್ ಭಾಳ ಕಮ್ಮಿ ಓಡ್ಸಕತ್ತೀರಿ. ಬೇರೆಯವ್ರನ್ನೆಲ್ಲರೂ ಸಪೋರ್ಟ್ ಮಾಡ್ತೀರಿ, ನಮ್ಮನ್ನು ಒಂಚೂರು ಮಾಡಿರಿ. ಇಷ್ಟ ಕೇಳೋದು, ಯಾಕೆ ಕತೆ ಇಷ್ಟ ಆಗ್ತಿಲ್ಲ ಅಂತ ಗೊತ್ತಿಲ್ಲ. ಹೋಪ್ ಫಾರ್ ಬೆಸ್ಟ್, ನೋಡೋಣ. ಹೋಗ್ಲಿ ಬಿಡು ಕನಕ, ಬೇಸರ ಮಾಡ್ಕೋಬೇಡ. ಈಗ ಏನಾತಂತ ಕೇಳಿದ್ರೆ ನೀನು ಹಿಂಗೆ ನಗತಿ ಅಂದ್ರೆ ಏನಾತಕ್ಕ? ಇವರಿಬ್ರು ಅವು ಕೆಸರಿನಾಗ ಬಿದ್ದಿರ ಎಮ್ಮೆ ಬಿದ್ದಿರ್ತಾವಲ್ಲ, ಹಂಗೆ ಬಿದ್ದುಬಿಟ್ಟಿದ್ರು ಇಬ್ರು ಬಾಯಿ ತಕ್ಕೊಂಡು. ನಾ ಹೋಗಿ ಸರ್ರಿಗೆ ಬೈದು ಒಂದಿಟ್ಟು ಲಲಿತಾವಕ್ಕನ ಹೆಸರು ಹೇಳಿ ಹೆದರ್ಸಿನೂ ಬಂದು ಇಬ್ರಿಗೂ ಇಲ್ಲಡಿಲಿ ಕಕ್ಕ ಬಿಕ್ಕಿ ಇಬ್ರು. ಚಲೋ ಮಾಡಿದ್ದು ಬಿಡು, ಚಲೋ ಆತ. ಪಾಪ ಎಷ್ಟೆಲ್ಲ ನಿಂಗೆ ಉರ್ಸಿದ್ರು, ಇವಾಗ ಉರ್ಕೊಳ್ಳಿ. ಪಾಪ ಆ ಪುಣ್ಯಾತಿಗಿತ್ತಿ ಲಲಿತಾವಕ್ಕ. ಹ್ಞೂ, ಆದ್ರೆ ಲಲಿತಾವಕ್ಕ ನಂಗೆ ಅಲ್ಲಿ ನೋಡು ಮೀನಾಕ್ಷಿ, ನಾನು ನೋಡೀನಿ, ನೀ ನೋಡಿಯೆಲ್ಲ ಗೊತ್ತಿಲ್ಲ. ಲಲಿತಾವಕ್ಕ ಎಷ್ಟು ಒಳ್ಳೆ ಗೊತ್ತೇನೆ, ಭಾಳ ಅಂದರೆ ಭಾಳ ಒಳ್ಳೆಕಿ. ಎಲ್ರಿಗೂ ಬಡಬಗ್ರಂದ್ರೆ ಕರುಣೆ ತೋರಿಸ್ತಿದ್ಲು, ಹೋದ್ರೆ ಬಂದ್ರೆ ಎಲ್ಲ ಮನೆಗೆ ಬರೋರಿಗೆ ಹೋಗ್ರಿ ಬರ್ರಿ ಅಂತ ಚಂದಾಗ ಮಾತಾಡ್ಸ್ತಿದ್ಲು. ಹಿಂಗೆ ಹಕನಾಕ್ ಇದ್ದಿದ್ದಿಲ್ಲ. ಆದ್ರೆ ಈಕಿ ಭಾಳ ಹಕನಾಕಾಗ್ಯಾಳ ಮೀನಾಕ್ಷಿ. ಈ ಸಣ್ಣ ವಯಸ್ಸಿಗೆ ಇಷ್ಟಕ್ಕೊಂದು ದುರ್ಬುದ್ಧಿ ಯಾಕ ಅಂತೀನ. ಏನು ಹೇಳ್ಬೇಕವ, ಯಾಕಂತ ನನಗೂ ಗೊತ್ತಿಲ್ಲ. ದೇವ್ರು ಮಾಡಿಸ್ದಂಗಾಗಲಿ, ಆಡ್ದಂಗಾಗಲಿ. ನೀವು ಒಳಗೆ ನಡಿ, ನಾನು ಇವನಷ್ಟು ಹಿಂಡ್ಕೊಂಡು ಬಂದುಬಿಡ್ತೀನಿ ಜಾಲಿಸಿ. ಈಗ ಇಷ್ಟು ಒಗದಾಕಿನಿ, ಈಗಿನ್ನು ಇಷ್ಟದವ ನೋಡು, ಈಗ ತಂದು ಹಾಕ್ಯಾರ. ಭಾಳ ಅದಾವಿವು. ಇರ್ಲಿ ಬಿಡು ವಿಮ್ಲಕ್ಕ, ಏನಾತ ಕೆಲಸ ಮಾಡಕ್ಕೆ ನಾನು. ಇಷ್ಟಾದರೂ ಕೆಲಸ ಅಷ್ಟಾದರೂ ಕೆಲಸ. ನೀವು ಹೋಗೋಗು, ಏನಾರ ಒಳ ಕೆಲಸ ಇದ್ರೆ ಮಾಡು, ನಾ ಎಲ್ಲ ಜಾಲಿಸ್ಕೊಂಬರ್ತೀನಿ. ಸರಿಯವ್ವ, ಆತ. ಏನಂದಿ? ಅತ್ತೆಯರು ಯಾಕ ಇಬ್ರು ನನ್ನ ಜೊತೆ ಮಾತಾಡವಲ್ರು? ನೀನೇ ನಂಗೆ ಒಂದಿಟ್ಟು ಏನಾರ ಮಾಡ್ಕೊಡು ಬಾ. ಯಾಕೆ ಮಾತಾಡವಲ್ರು ಇಬ್ರು ಅತ್ತೆಯರು ನಿನ್ ಜೊತೆಗೆ? ನಂಗೇನ್ ಗೊತ್ತು, ನೀನ ಮುಂಜಾನೆ ದಿನ ಮಾಡಿ ಅಂತಲ್ಲ, ನಿನ್ನ ಮ್ಯಾಗಲ್ ಸಿಟ್ಟು ನನ್ನ ಮ್ಯಾಗ ತೋರ್ಸಕತ್ತಾರ ಅವರಿಬ್ರು. ಬಾ, ನೀನ ಏನಾರ ಮಾಡ್ಕೊಡು ತಿನ್ನಾಕ. ಒಳ್ಳೆ ಕೆಲಸ ಮಾಡಿದಿ ನೀನು. ನಿಮ್ಮ ಚಿಗವನ ಹತ್ರ ಬಂದು ಇಲ್ಲ ಅಂದಿದ್ರ ನೀನು ಉಪವಾಸನ ಕುಂದಿರ್ತಿದ್ದಿ. ಯಾಕಂದ್ರೆ ಮೀನಾಕ್ಷಿ, ಇನ್ನು ಮುಂದೆ ನಿಮ್ಮಿಬ್ರು ಅತ್ತಿಯಾರು ಅವ್ರ ಪಾಡಿಗೆ ಅವ್ರ ಗಂಡ ಮನೆಗೆ ಇರ್ತಾರ. ಇನ್ನು ಇದು ನಿನ್ನ ತವ್ರ ಮನೆಯಲ್ಲ, ಹಂಗೆ ಅವ್ರಿಗೂ ಇದು ತವ್ರ ಮನೆ. ನೀ ಹೆಂಗೆ ಒಂದಿನ ನೀನು ನಿನ್ನ ಗಂಡ ಮನೆಗೆ ಹೋಗ್ತೀನಿ, ಹಂಗೆ ಅವರು ಹೋಗ್ತಾರೆ. ಈಗ ಇವತ್ತೆಷ್ಟೊತ್ತಿದ್ರು ನಿಮ್ಮ ಅತ್ತೆಯರಿಬ್ಬರು ಒದ್ದು ಅವ್ರವ್ರ ಗಂಡ ಮನೆಗೆ ಕಳಿಸ್ತೀನಿ. ನಿನಗೇನು ಕರ್ಮವ, ಅಲ್ಲೋಗಿ ಇವ್ರು ಹಂಗೆ ಬದುಕದು ಬಂಗಾರದಂಗ ಚಿಗವತಾಳ. ಹೆಂಗೆ ಹೇಳ್ತಾಳ ಹಂಗೆ ಕೇಳು. ನಂಗೆ ನಿನ್ನ ಮಗ ನೋಡೋಕ್ಕೂ ಇಷ್ಟ ಇಲ್ಲ, ನಾ ಅತ್ತೆಯರ ಜೊತೆಗೆ ಹೋಗ್ತೀನಿ. ನಾನು ಹೇಳ್ತೀನಿ ಅತ್ತೆಯರಿಗೆ ನನ್ನನ್ನು ಬಿಟ್ಟು ಹೋಗ್ಬಾಡ್ರಿ ಅಂತಂದು ನಿನ್ನ ಜೊತೆ ಇರೋದಿಲ್ಲ ನಾನು. ನೋಡ್ದ ವಿಮ್ಲಕ್ಕ? ಜಮಾಯಿಸು ವಿಮ್ಲಕ್ಕ, ಬಿಡಬೇಡ ಅವ್ರಿಬ್ಬರನ್ನು. ಅವಾಗ ಹಂಗೆ ಕೊಡ್ತೀರ, ಅವರ ಮನೆ ಬಿಟ್ಟು ಓಡಾಕ್ತಾರ. ಕೊಡ್ತೀನಿ. ಇದೇನಿದು ರೊಕ್ಕದ ಕಪಾಟ ತೆಗಿಯಕ ಬರುವಲ್ದ? ಅವ್ವಾ ಯಾಕ್ಲೋ ಹಂಗೆ ಚೀರಕತ್ತಿದಿ? ಅಲ್ಬೇ, ಇದೇನಿದು ಹೊಸ ಚಲೋ ಮಾಡಿಯಲ್ಲ, ಎದಕ್ಕೆ ರೊಕ್ಕದ ಕಪಾಟ ಕಿಲಿ ಹಾಕಿದಿ? ನಾನು ಯಾಕೆ ರೊಕ್ಕದ ಕಪಾಟ ಕಿಲಿ ಹಾಕ್ತೀನಿ? ನನ್ನ ಕ್ವಾಣಿಗೆ ಬರೋಕರ ಯಾರಿಗೆ ಧೈರ್ಯ ಐತಿ? ನಾನು ಯಾವತ್ತೂ ಹಾಕಲ್ಲ. ಸರಿ, ಹಂಗೆ ಗಾಳಿಗೆ ತಾನ ಮುಚ್ಕೊಂಡು ಅಲ್ಲೇನಾರ ಹಿಡ್ಕೊಂಡಿರ್ತ ನೋಡು. ಒಂದ್ಸರಿ ಅದು ಇದ್ರದ್ದು ವಂಕಿ ಸರಿ ಇಲ್ಲ, ಜೋರಾಗಿ ಜಗ್ ಬರ್ತೈತಿ. ಇಲ್ವೇ, ಕಿಲಿ ಹಾಕಿತ್ ನೋಡಲ್ಲಿ. ಇಲ್ಲಿ ಹಾಕೈತಿ, ಸರಿ ನೋಡೋಣ. ಹೌದಲ್ಲ, ಯಾರು ಹಾಕ್ಯಾರಿದನ್ ಕಿಲಿ? ಏನ್ಲ ಹೊಸ ನಾಟಕ ಏನ್ರ ಆಡಕತ್ತೇನ? ಯಾರು ಹಾಕ್ಯಾರ ಇನ್ನು ಕಪಟ ಕಿಲಿನ? ಯವ್ವ, ನನಗ ರೊಕ್ಕ ಬೇಕಾಗ್ಯವು, ಕೊಡು.
ರೊಕ್ಕ ಬೇಕಾಗಿ ಕೊಡು. ಯಾಕ ಏನ್ರ ದುಡ್ಡು ತಂದು ಇಟ್ಟೇನ ರೊಕ್ಕ ಬೇಕಾಗಿ ಕೊಡು ಅಂತ ಎಷ್ಟು ಚಂದ ಕೇಳ್ತಿಯಲ್ಲ. ಯವ್ವ ನೋಡು, ನನಗೆ ಇಸ್ಪೇಟ್ ಆಡಕ್ಕೆ ರೊಕ್ಕ ಬೇಕು. ನಾನು ಆಡಕ್ಕೆ ಹೊಂಟೀನಿ. ನನಗೆ ಜೀವತ್ತಿನ ಬೇಡ, ರೊಕ್ಕ ಕೊಡು ಮರ್ಯಾದಿಂದ. ಯಾಕ್ಲಾ ತಾಯನ್ನ ಮರ್ಯಾದಿಲ್ದ ಏನಿದು ಮಾತಾಡೋದು? ಮರ್ಯಾದಿಂದ ಅಂದ್ರೆ ಈಗ ನಾ ರೊಕ್ಕ ಕೊಡೋದಿಲ್ಲ ನೋಡ್ಲಾ. ಈಗ ನಾನು ಹಾಕಿ ನೋಡು ಕಪಾಟ್ ಕಿಲಿ. ಏನೀಗ ನಾನೇನು ಸಾಯಿ ಹೊಡೆದು ತೊಗೊಂಡೋಕೇನು ರೊಕ್ಕನ? ತೊಗೊಂಡ್ರೆ ಹೋಗಿ ನೋಡುನು. ಮುಟ್ರೆ ಮುಟ್ಟು ನನ್ನ ಕಪಾಟ. ಯವ್ವಾ ಏನ್ಲಾ ಹೆದರಿಕೆ ಹೆಚ್ಚೇನ? ನಿಮ್ಮ ಅಪ್ಪ ಬಂದು ಒಂಥರ ನಡಗಾಡ್ತಾನ, ನೀನ್ ಹೆಂತ ಒಂಥರ ನಡಗಾಡ್ತಿದ್ದಿ, ನೀನೊಂಥರ ನಡಗಾಡಕತ್ತೀಯೇನ? ಇವೆಲ್ಲ ನನ್ನ ಹತ್ರ ನಡೆಯಂಗಿಲ್ಲ ಹೇಳಕತ್ತೀನಿ. ಇಲ್ಲಿರೋದು ಶಂಕ್ರಿ. ಏನ್ ತಿಳ್ಕೊಂಡಿ ನೀನು? ಆಟ ಆಡಕತ್ತೀರೇನೋ ಗಂಡ ಒಂಥರ ಹೆಂತ ಒಂಥರ. ನನಗೆ ಹಾಕಿದ್ದು ಗೊತ್ತಿಲ್ಲ. ನನಗೆ ರೊಕ್ಕ ಬೇಕು, ನನಗೆ ಕುಡಿಯಾಕು ಬೇಕು, ಇಸ್ಪೇಟ್ ಆಡಕ್ಕೂ ಬೇಕು. ಇಷ್ಟು ದಿನ ಕಪಾಟ್ ಹಾಕ್ತಿದ್ದಿದ್ದು ಇವತ್ತ್ಯಾಕೆ ಹಾಕಿ ನೀನು? ಅಂದ್ರ ಕಳತನದಿಂದ ಇಷ್ಟು ದಿನ ನೀನು ರೊಕ್ಕ ತಗೊಂಡೋಗಿದ್ದೇನೆ? ನಾನ್ಯಾಕೆ ಕಳ್ತಂದಿದ್ದೆ ತೊಗೊಂಡೋಗ್ಲಿ ಬೇ? ನಾನ್ಯಾಕೆ ಕಳ್ತಂದಿದ್ದೆ ತೊಗೊಂಡೋಗ್ಲಿ? ರಾಜಾರೋಷ ತೊಗೊಂಡೋಗ್ತೀನಿ. ನಮ್ಮ ಅಜ್ಜನ ಆಸ್ತಿ, ನಮ್ಮ ಅಪ್ಪನ ಆಸ್ತಿ ಬೇಕಾದಂಗೆ ಐತಿ. ನನ್ನಿಷ್ಟ ಏನಾರ ಮಾಡ್ತೀನಿ ನಾನು. ಅದನ್ನ ಕೇಳಕ್ಕೆ ನಿನಗೂ ಅಧಿಕಾರ ಇಲ್ಲ. ನೀನು ಅದನ್ನಲ್ಲ ಆತ ನಿನ್ನ ಗಂಡ, ಆತಗೂ ಅಧಿಕಾರ ಇಲ್ಲ. ಆತಗ ಅಧಿಕಾರ ಐತೆ ಇಲ್ಲ ಗೊತ್ತಿಲ್ಲ. ಹುಟ್ಟಿಸ್ತತಗ ನಾನು ನಿನ್ನ ಹಡ್ದವುಗ ಎಲ್ಲಾನು ಐತಿ. ನೀನು ಹಿಂಗೆ ನಾಟಕ ಆಡಕ್ಕೆ ಬರಬಾಡ್ಲಾ ಹೇಳಕತ್ತಿ ನಾನು. ಬೇಡ ತಡುಬಣ್ಣ ನನ್ನ. ನೋಡ್ಬೇ, ನನ್ನ ಹತ್ರ ಸುಮ್ಮನೆ ಜಗಳ ಮಾಡಕ್ಕೆ ಬರಬೇಡ ನೀನು. ಮರ್ಯಾದಿಂದ ಕಪಾಟ್ ಕಿಲಿ ಕೊಟ್ಬಿಡು ನನಗೆ. ನನ್ನ ಪಾಡಿಗೆ ನಾನು ತೊಗೊಂಡು ಹೋಗ್ತೀನಿ. ನನಗೆ ಈ ಪದ್ಧತಿ ಇಷ್ಟ ಆಗಿಲ್ಲ ನಿಂದು ಹೇಳಕತ್ತೀನಿ ನಾನು. ನನಗೆ ಬ್ಯಾಡ ಈ ಪದ್ಧತಿ, ತೆಗೆದ್ಬಿಡಿ ಇದನ್ನು. ಲೋ ಹೇಳಕತ್ತೀನಲ್ಲೋ, ಅರ್ಥ ಆಗತ್ತಿಲ್ಲಲ್ಲೋ ನಿನಗ? ಗೊತ್ತೈತಿ. ಈ ಹೊಸ ನಾಟಕ ಎಬ್ಸಿಯೇನ? ಶಶಿ ಚಂದ್ರವ ಏನಾರ ಹಾಕಿದ್ರನ ಕಿಲಿನ? ತಡಿ ಕರೆದು ಕೇಳ್ತೀನಿ. ಶಶವ, ಚಂದ್ರವ, ಲೋ ಕರೆ ಹೇಳಕತ್ತೀನ್ಲೋ. ನಾನು ಅದ್ರಾಗ ಬಂಗಾರ ಸಾಮಾನ, ಬೆಳ್ಳಿ ಸಾಮಾನ, ಅಷ್ಟು ಮನಿ ರೊಕ್ಕ ಪಕ್ಕ ಕಾಗದ ಪತ್ರ ಎಲ್ಲ ಇದ ಕಪಾಟ್ನಾಗ ಅದಾವು. ನಾನು ಎಂದೂ ಕಿಲಿ ಹಾಕಿಲ್ಲ ಅಂತ ಹೇಳಕತ್ತೀನಿಲ್ಲ. ಮತ್ತೆ ನಾ ತಿರ್ಗಾ ಮರ್ಗ ಕಿಲಿ ಹಾಕಿ ಅನ್ಬೇಕು, ಕಿಲಿ ಹಾಕಿ ಅನ್ಬೆ ಅಂದ್ರೆ ಮತ್ತೇನು ಹೇಳ ನಾನು? ಆತು, ನಿನ್ನ ಹತ್ರ ಇರ್ಬೇಕಲ್ಲ ಕಿಲಿ, ಕೊಡೋದನ್ನ. ಸೊಣದ ಸೀಶ ಆಡಾಡ್ತಿದ್ದೆಲ್ಲ ಎಲ್ಲಿ ಐತದ ಕಿಲಿ? ಸೊಣದಾಗ ಶೀಶ ಆಡಾಡ್ತಿದ್ದೆ, ಸೊಂಡದಾಗ ಐತಿ, ಇನ್ನೆಲ್ಲಿರುತ್ತ? ಯವ್ವ ಬಂದ್ರೆ ಬರ್ರಿ. ಅಂದಂಗ ರೊಕ್ಕದ ಕಪಾಟಿನ ಕಿಲಿ ನೀವು ಹಾಕಿರೇನ? ಏನು ರೊಕ್ಕದ ಕಪಾಟಿ ಕಿಲಿ ಐತಾ? ನಮಗೆ ವಿಷಯನ ಗೊತ್ತಿಲ್ಲ ಕಿಲಿ ಇರೋದು. ನಾವ್ಯಾಕೆ ಹಾಕನ? ನೀ ಯಾಕೇನ್ಲೆ? ನಾನು ನಿನ್ನ ಜೊತೆಗೆ ಇಲ್ಲ ಮುಂಜಾಲಿಂದ ಹಡ್ಬಿಟ್ಟು ಮಕ ಹೊಡೆದು ಮಕ ಎಲ್ಲ ಬಾಯ್ಸಿಟ್ಟಾಳ. ನಾನು ಯಾಕೆ ಕಿಲಿ ಹಾಕ್ಲಿ? ಯವ್ವ ನಿನ್ನ ಕ್ವಾಣಿಗೆ ಬಂದಿಲ್ಲ ನಾನು. ನೀನು ಹಾಕಿಲ್ಲ, ನಾನು ಹಾಕಿಲ್ಲ. ಅಂದ್ರ ನಿನ್ನ ಸೊಸಿ ಹಾಕ್ಯಾಳ, ಇವನ್ ಹೆಂಡತಿ ಹಾಕ್ಯಾಳ. ಅಂದ್ರ ಇದೆಲ್ಲ ನಿಮ್ಮ ಅಪ್ಪನ ಕುಮ್ಮಕ್ಕಿಂದ ವಿಮಲಿ ಮಾಡಕತ್ತಾಳ. ನನ್ನ ಕ್ವಾಣಿಗೆ ಬಂದು ನನ್ನ ಕಪಾಟ್ನ ಕಿಲಿ ಹಾಕಿ ನನ್ನನ್ನು ಅತಂತ್ರ ಮಾಡ್ಬೇಕಂತ ಹೊಂಟಾಳ ನೀಕಿ. ಸಾಧ್ಯನೇ ಇಲ್ಲ. ಲೇ ಹೋಗು, ಆ ಕಪಾಟ್ ಹೊಡಿಯಾಕ ತೊಂಬ. ಅದು ಕಪಾಟ್ ಒಳಗೆ ಇರೋದಕ್ಕೆ ಕಿಲಿ ಏನು ಮಾಡ್ಬೇಕು, ಕಪಾಟ ಹೊಡಿಯೇನಂತ ತಿಳ್ಕೊಂಡಿದ್ದಾಳೆ ಈಕಿ. ಯವ್ವ ಆಕಿದು ಉರುಣಿಗೆ ಭಾಳ ಆಗಿದ್ದೆ. ನಮ್ಮನ್ನ ಮನೆ ಬಿಟ್ಟು ಹೋಗಿ ಅಂತ ತಿಂತಾಳ. ನಾವು ಮನೆ ಮಕ್ಕಳಿಲ್ಲ, ಅದು ಹೆಂಗೆ ಬೇ? ನೀನಾರ ಹೆಂಗಿರ್ತಿ ಬೇ ಯವ್ವ ಆಕಿಗೊಂದೇನ್ರ ಗತಿ ಕಾಣಿಸು. ಯವ್ವ ನಾ ಏನಂತೀನಂದ್ರ, ಎದ್ರಾಗರ ಕಲ್ಲಿ ಹಾಳು ಗಿಲ್ಲಿ ಹಾಳು ಕಲಿಸಿ ಆಕಿಗೆ ಶಿವ ಅನಿಸ್ಬಿಟ್ವಿ ಅಂದ್ರೆ ನಾವು ಆರಾಮಾಗಿರ್ಬೋದು ಬೇ. ಹೆಂಗೆ ಆಕಿ ಕನಕಿ ಬದುಕಿದ್ರಲ್ಲ, ಕನಕಿ ಹೆಸ್ರಿಗೆ ಇವರಿಬ್ಬರಿಗೂ ಮೂರ್ತಾ ಇಡಂಬೇ. ಇಲ್ಲ ಅಂದ್ರೆ ನಾನು ಅಕ್ಕ ಇಬ್ರು ಈ ಮನೆಗೆ ಇರಕ್ಕೆ ಹಂಗಿಲ್ಲ ನೋಡು. ಏನು ಹೇಳಕತ್ತೀರಿ? ನನ್ನ ತಂಗಿಯಾರ್ಗೇನ ಈ ಮನೆಗೆ ಇರ್ಬೇಡನ್ನಕತ್ತಾಳ ಆಕಿ? ನಾವಿರಬಾರ್ದಂತ ಈ ಮನ್ಯಾಗ, ನಾವು ಬರ್ಲೂಬಾರ್ದಂತ ಅಕ್ಕಿ ಮನಿ ಅಂತಿದ್ದು. ಹೋಗ್ರಿ ನಿಮ್ಮ ಗಂಡ ಮನೆಗೆ ಹೋಗ್ರಿ, ಅಲ್ಲಿ ಬಾಳೆ ಮಾಡ್ಕೊಂಡು ತಿನ್ರಿ ಅಂತಂದು ದಿನಾ ಒಂದು ಕಿಟಿ ಎಣ್ಣ. ಇವತ್ತು ಮುಂಜಾನೆ ಇನ್ನೂ ಎದ್ದಿದ್ದಿಲ್ಲ ಯಪ್ಪ. ಏನ್ ಮಾಡಿದ್ಲು ಗೊತ್ತನ? ಚದರ ನಮ್ಮ ಮಕ್ಕಕ್ಕೆ ಹಾಕಿ ಇಬ್ಬರಿಗೂ ದನ ಬಡ್ದಂಗೆ ಬಡ್ದ್ಲ ಯಪ್ಪ. ಏನ ವಿಮಲಿ ಬಡ್ದ್ಲ? ಕೇಳಿದ್ದಕ್ಕ ನಿನ್ನ ಮೊದ್ಲೇ ಎಂತಿ ಲಲಿತಾವ ಆಕಿ ಬಂದಾಳ ನನ್ನ ಮೈಮ್ಯಾಗ ಅಂತಾಳ. ಏನ ಲಲಿತಾನ ಹೆಸರು ಹೇಳಿ ಹೊಡ್ಯಾಕತ್ತಾಳ? ಹ್ಞೂನ್ಲಾ, ಆ ಮುದುಕ ನಿಮ್ಮಪ್ಪ ಬಂದಿದ್ದ. ನಿಮ್ಮಪ್ಪ ಬಂದು ಆ ವಿಮಲಿ ಹೆಸರಲ್ಲೆಲ್ಲ ಮೀನಾಕ್ಷಿ ಹೆಸರಲ್ಲಿ ಆಸ್ತಿ ಮಾಡ್ಯಾನ, ನಿನ್ನ ಮಗಳ ಹೆಸರಲ್ಲಿ ಅನ್ನಲ್ಲ. ಇಲ್ಲಂತ ಆಕಿಗೆ 18 ವರ್ಷ ಆಗೋವರೆಗೂ ಈಕಿಗೇನು ಆಸ್ತಿ ಬರೋದಿಲ್ಲಂತ. ಮೀನಾಕ್ಷಿ ಇಲ್ಲ ಆಕಿಗೆ ಏನಾರ ಆತು ಅಂದ್ರೆ ಮೀನಾಕ್ಷಿಗೆ ಈಕಿಗೆ ಬರ್ತಂತ. ಈಗ ಮೀನಾಕ್ಷಿನ ನೋಡ್ಕೊಳಕತ್ತಿರಕಿ ಈಕೆಲ್ಲ ಈಕಿಗೇನ್ರ ಅಪ್ಪಿತಪ್ಪಿ ಆತಂದ್ರ ಆ ಹಾಳಾದ ಇತ್ಕೊಂಡಿರೋ ಕನಕಿಗೆ ಆಸ್ತಿ ಬರ್ದಾನ ನಿಮ್ಮಪ್ಪ. ಯವ್ವ ಏನ್ ಹೇಳಕತ್ತೀನಿ? ಹ್ಞೂನ್ಲಾ, ನೀ ಹಾಳಾದವ ಬೇರೆ ಹೆಂಗಸರು ಮಾಡ್ಕೊಂತ ಅಕ್ಕಿನ ಇಟ್ಕೊಂಡು ಅವ್ರಿಗೆ ಅಷ್ಟ್ರಿಗೂ ಚಲ್ಲಕ ದಿಮ್ ಮಾಡ್ಕೊಂತ ನೀನು ಇಸ್ಪೇಟು ಗಾಂಜಾ ಅದು ಇದು ಅಂತಂದು ನೀ ಅಡ್ಡಾಡಕತ್ತೀನಿ. ಇಲ್ಲಿ ನಿಮ್ಮಪ್ಪ ನಮ್ಮನ್ನು ಓಸುರ್ನು ಮುಣುಗ್ಸಾಕ ಸೊಸಿ ಜೊತೆಗೆ ಸೇರಿ ಉಪಾಯ ಮಾಡಕತ್ತಾನ.